guys, welcome back to my channel Spurti Vlogs. ಇವಾಗ ಈ ಕಡೆ ನೋಡ್ಬೋದು ಹೆಂಗೈತೆ ಸ್ಟೇನ್ಸ್ ಅಂತ. ಈ ಕಡೆ ಕ್ಲಿಯರ್ ಆಗಿಬಿಟ್ಟೈತೆ ಬಿಕಾಸ್ ನಾನು ಇದೆಲ್ಲ ಏನಂತಾರಮ್ಮ ಇದು ಸಿಲ್ವರ್ ಟಿಪ್ಸ್. ಫಾರ್ ಎಕ್ಸಾಂಪಲ್ ಇದು I think difference. Maybe you can see the difference. ಇಲ್ಲಿಂದು ಕಾಣಿಸ್ತಾ. This Friday was a little special for me. ಇವತ್ತು ನಾನೇ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿದ್ದು, ಮತ್ತು ಮಮ್ಮಿ ಕೂಡ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಮೈ ವಾಯ್ಸ್ ಮೈಟ್ ನಾಟ್ ಸೌಂಡ್ ಪರ್ಫೆಕ್ಟ್ ಯೂಶ್ವಲ್ ಆಗಿರೋ ಥರ, ಬಟ್ ಐ ಥಿಂಕ್ ಇಟ್ಸ್ ಆಲ್ ರೈಟ್. ನನಗೆ ಕೋಲ್ಡ್ ಎಲ್ಲ ಕ್ಯಾಚ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಬಂದುಬಿಟ್ಟು ನಾನು ಈ ಎಲ್ಲ ದೇವ್ರದ್ದು ಸಿಲ್ವರ್ ಥಿಂಗ್ಸ್ ಎಲ್ಲ ಏನಿದೆ ಅಲ್ಲ ಅದನ್ನೆಲ್ಲ ತೊಳಿತಿರೋದು ಸಿಲ್ವರ್ ಡಿಪ್ಪಲ್ಲಿ. ಇದನ್ನು ನಮ್ಮ ಅಮ್ಮಮ್ಮ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಇದನ್ನು ಅವ್ರು ತುಂಬ ಇಯರ್ಸಿಂದ ಯೂಸ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನಾವು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಇದನ್ನು ಬಂದುಬಿಟ್ಟು ತುಂಬ ಈಸಿ ವೇ ಅಲ್ಲಿ ಯೂಸ್ ಮಾಡ್ಬೋದು. ಇವಾಗ ಬೇರೆ ಪೌಡರ್ಸ್ ಅಂತೆ ಮತ್ತು ಈ ಥರ ಸಿಲ್ವರ್ದು ಐಟಮ್ಸ್ ಎಲ್ಲ ತೊಳೆಯೋಕ್ಕೆ ಏನೇನೋ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳೋದು, ಮತ್ತು ಬಿಸಿನೀರಲ್ಲೆಲ್ಲ ಹದ್ದೋದು, ಅದು ಇದು ಏನೇನೋ ಜುಗಾಡೆಲ್ಲ ಟ್ರೈ ಮಾಡ್ತಿರ್ತಾರೆ. ಬಟ್ ದಿಸ್ ಇಸ್ ವೆರಿ ಗುಡ್. ಜಸ್ಟ್ ಸಿಂಪಲ್ ಲಿಕ್ವಿಡ್, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದು ಆದಮೇಲೆ ಕಾಟನಲ್ಲಿ ಡಿಪ್ ಮಾಡ್ತಾ ಈ ಥರ ಉಜ್ಜಬೇಕು. ಸೊ ಜಾಸ್ತಿನ ನಾವು ಪ್ರೆಷರ್ ಹಾಕ್ಬಿಟ್ಟು ಫುಲ್ ಫೋರ್ಸಾಗಿ ಏನೋ ಫುಲ್ ಎನರ್ಜಿ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಲೈಟಾಗಿ ಹಿಂಗೆ ನಾವು ವಿತೌಟ್ ಎನಿ ಪ್ರೆಷರ್ ಸುಮ್ಮನೆ ಹಿಂಗೆ ಒರೆಸಿದ್ರೆ ಸಾಕು, ಎಲ್ಲ ಕ್ಲಿಯರಾಗಿ ಹೋಗುತ್ತೆ, ಎಲ್ಲ ಡರ್ಟ್ ಎಲ್ಲ, ಬಿಕಾಸ್ ದ ಕೆಮಿಕಲ್ ವಿಲ್ ಬಿ ಸೊ ಹಾಶ್. ಆ್ಯಂಡ್ ನನಗೆ ಏನು ಸೆನ್ಸಿಟಿವ್ ಹ್ಯಾಂಡ್ಸ್ ಅಲ್ಲ, ನನಗೆ ಜಾಸ್ತಿ ಕಿಚನಲ್ಲೆಲ್ಲ ವರ್ಕ್ ಮಾಡಿರೋದ್ರಿಂದ ಮೈ ಸ್ಕಿನ್ ಇಸ್ ಯೂಸ್ ಟು ಸೋ ಮೆನಿ ಥಿಂಗ್ಸ್. ಸೊ ಅದಕ್ಕೆ ಇದೇನು ನನಗೆ ಹಾಶ್ ಅಂತ ಅನಿಸಲ್ಲ, ಬಟ್ ದಿಸ್ ಇಸ್ ಆ್ಯಕ್ಚುಲಿ ಹಾಶ್. ನಮ್ಮ ಮಮ್ಮಿ ಅಲ್ವಾ ಯಾವಾಗೂ ಮಾಡೋದು, ಸೊ ಅವರು ಗ್ಲೌಸಸ್ ಎಲ್ಲ ಹಾಕ್ಕೊಂಡು ಮಾಡ್ತಾರೆ. ಸೊ ನಾನು ಹಾಗೆ ಮಾಡಿಬಿಟ್ಟೆ ಬಿಕಾಸ್ ನನಗೇನಂತ ಅನಿಸಿಲ್ಲ. ನಿಮಗೆ ಕೂಡ ಅಷ್ಟೇ, ಫಸ್ಟ್ ಟ್ರೈ ಮಾಡಿ. ಅದಾದಮೇಲೆ ಏನಾದರೂ ಒಂಚೂರು ಉರಿತಿದೆ ಅಥವಾ ರ್ಯಾಷಸ್ ಆಗ್ತಿದೆ ಅಂದರೆ ಯು ಕ್ಯಾನ್ ಜಸ್ಟ್ ವೇರ್ ಗ್ಲೌಸ್ ಆ್ಯಂಡ್ ಡೂ ದಿಸ್. ಮತ್ತು ಈ ಲಿಕ್ವಿಡ್ನ ಯೂಸ್ ಮಾಡುವಾಗ ವಾಟರ್ ಎಲ್ಲ ಹಾಕಬಾರ್ದು ಲಿಕ್ವಿಡ್ ಒಳಗಡೆ. ಜಸ್ಟ್ ಒನ್ ಸ್ಮಾಲ್ ಅಮೌಂಟ್ ಆಫ್ ಲಿಕ್ವಿಡ್ ಬಂದುಬಿಟ್ಟು ನಮ್ಮ ಇಡೀ ಕಳಶನೇ ಫುಲ್ ಈ ಥರ ಪಳಪಳ ಅಂತ ಮಾಡುತ್ತೆ. ಆ್ಯಂಡ್ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ಸ್ ಡೂಯಿಂಗ್ ಸೋ ಮೆನಿ ಡಿಫ್ರೆಂಟ್ ಆ್ಯಕ್ಸ್. ಬಟ್ ನಿಮಗಿದು ಯೂಸ್ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ಈ ಥರ ಬೆಳ್ಳಿದು ಐಟಮ್ಸ್ ಎಲ್ಲ ಇದೆ ಮತ್ತು ಯೂಸ್ ಮಾಡ್ಕೋಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ಔಟ್ ದಿಸ್ ಪ್ರಾಡಕ್ಟ್. ನಾವು ನಮ್ಮ ಮನೆಗಳಲ್ಲಿ ಎವ್ರಿ ಟೈಮ್ ಯೂಸ್ ಮಾಡ್ತೀವಿ, ಮತ್ತು ಇನ್ನೊಬ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಅಷ್ಟೇ ನಾನು ಹೇಳ್ತಿರೋದು. ಎಲ್ಲದನ್ನು ಕ್ಲೀನಾಗಿ ವಾಶ್ ಮಾಡಿದ್ಮೇಲೆ ಈ ಥರ ಅರ್ಶಿನ ಕುಂಕುಮ ಎಲ್ಲ ಇಟ್ಟರೆ ಒಂಥರ ಕಳೆ ಬರುತ್ತಲ್ಲ. ಸೊ ಕ್ಲೀನಾಗಿ ಅದನ್ನೆಲ್ಲ ಪೇಷನ್ಸಾಗಿ ಇಟ್ಬಿಟ್ಟು ಅದಾದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ. ಮತ್ತು ಹಳೆ ಹೂವು ಎಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಹೊಸ ಹೂವು ಎಲ್ಲ ಹಾಕಿ ಅದಾದಮೇಲೆ ಎಲ್ಲದನ್ನು ಕ್ಲೀನಾಗಿ ಜೋಡಿಸೋಣ ಅಂತ ಅಂದ್ಕೊಂಡು ಇವಾಗ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ನಾನಿದೆ ಫಸ್ಟ್ ಟೈಮ್ ದೇವ್ರ ಸಾಮಾನೆಲ್ಲ ತೊಳೆದಿದ್ದು, ಆ್ಯಂಡ್ ಇದೇ ಫಸ್ಟ್ ಟೈಮ್ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಒಬ್ಬಳೇ ಪೂಜೆ ಮಾಡ್ತಿರೋದು. ಮಾಡ್ತಿದ್ರೂ ಮಮ್ಮಿ ಎಲ್ಲರೂ ಸ್ವಲ್ಪ ರೆಡಿ ಮಾಡ್ಕೊಡ್ತಿದ್ರು, ನಾನು ಬಂದು ಪೂಜೆ ಮಾಡ್ತಾಯಿದ್ದೆ. ಇಲ್ಲ ಬರೀ ನಾರ್ಮಲ್ ಪೂಜೆ, ಕಲಶ ಜೋಡಿಸೋದು, ನಾರ್ಮಲ್ ಪೂಜೆ ಎಲ್ಲ ಮಾಡ್ತೀನಿ. ಬಟ್ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮಾಡ್ತಿರೋದು, ದಟ್ ಟು ವೆನ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಇವಾಗೆ ನಾನು ಮಾಡ್ತಿರೋದು. ಆ್ಯಂಡ್ ಇದನ್ನೆಲ್ಲ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಇಟ್ ಟುಕ್ 2 hours, ಎಕ್ಸಾಕ್ಟ್ 2 hours 10 minutes ಆರ್ ಸಮಥಿಂಗ್. ಸೊ ಎಲ್ಲದನ್ನು ಕ್ಲೀನಾಗಿ ಜೋಡಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಮಾಡಬೇಕು. ಒಂದು ಚೆನ್ನಾಗಿ ಮಾಡಿಬಿಟ್ಟು ಒಂದು ಚೆನ್ನಾಗಿ ಮಾಡ್ದಿರೋದು, ಇಲ್ಲ ಬಿಡು ಇದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡೆಲ್ಲ ಇರಲ್ಲ, ಎಲ್ಲ ಒಂದೇ ಸತಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು ಬರೀ ಲಕ್ಷ್ಮೀ ದೀಪನ ಹಂಚ್ತಿದ್ದೀನಿ, ಮತ್ತು ಇನ್ನೂ 2 ದೀಪನ ಆಮೇಲೆ ನೆಕ್ಸ್ಟ್ ವಾರ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರೀ ಇದನ್ನು ಮಾತ್ರ ಹಂಚ್ಬಿಟ್ಟು ಇವತ್ತು ಪೂಜೆ ಮಾಡ್ತಿರೋದು. ಆ್ಯಂಡ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ, ಎಲ್ಲ ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟಿದ್ದೆ. ಸೊ ಇದು ನೋಡೋಗೆ ಚೆನ್ನಾಗಿ ಅನಿಸ್ತಾ ಇದೆ ನನಗೆ.
ಇನ್ ಮೈ ಪ್ರೀವಿಯಸ್ ವ್ಲಾಗ್ಸ್ ಐ ಹ್ಯಾವ್ ಜಸ್ಟ್ ಟೋಲ್ಡ್ ದ್ಯಾಟ್ ನಮ್ಮ ಮನೆಗೆ ಹೊಸದೊಂದು ತೆಂಗನ್ನ ತೊಗೊಬರ್ತಿದ್ದೀವಿ ಅಂತ. ಇದೇ ಆ ವಸ್ತು. ಇದೆ ನೀವೇನು ಅನ್ಕೊಂಡಿದ್ದು? ನಿಜ ನಿಜ ಇಲ್ಲ, ನೀನೇನು ಗೊತ್ತು ಇಲ್ಲ ಇಲ್ಲ ಪಿಂಕಿ ಸುಳ್ಳು ಹೇಳ್ಬಾರ್ದು. ग्लास है नहीं है वुड है भैया, ग्लास नहीं है. अभी ये मेन डोर का काविंग है ना, वैसे कर दिया है. अच्छा है भैया. ಅಂಕಲ್ ಹೆಂಗಿದೆ? ಸೂಪರ್ ಆಗಿರುತ್ತೆ, ನಲ್ಲ ಇರುತ್ತೆ. ಹಲೋ, ಇದು ಗ್ಲಾಸ್ ಸೆಲೆಕ್ಷನ್ ಇರ್ಬೋದು ಹೇಳೋಣ. ನಂದ ನಿಮ್ಮ ಅಣ್ಣಂದ ನನ್ನದಂತೂ ಇರೋ ಚಾನ್ಸ್ ಇಲ್ಲ, ನಿಮ್ದು ಹೆಂಗೆ ಪಪ್ಪ ಅದು ಸುಮ್ಮನೆ ಹೋಗು. ಸೆಲೆಕ್ಷನ್ ನಂದು, ಸುಮ್ಮನೆ ಪಿಂಕಿ. ದುಡ್ಡು ಮಾತ್ರ ನಿಮ್ಮ ಅಪ್ಪಂದು, ಅದು ನಾನು ಸುಳ್ಳು ಹೇಳಲ್ಲ. ದುಬಾರೆ ಫಾರೆಸ್ಟ್ಗೆ ಹೋಗಿದ್ವಲ್ಲ ನಾವು ಒಂದು ವರ್ಷ ಮುಂಚೆ. ನಾವು ಅವಾಗ ಇದೇ ಥರದ್ದು ಎಲಿಫೆಂಟ್ ಇರೋದು ಅದೆಲ್ಲ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ಚೆನ್ನಾಗಿರೋದು ಬಾಲಾಜಿ ಅಂಕಲ್ ರಿಯಾಕ್ಷನ್ ಇವತ್ತು ಗೊತ್ತಾ ಇದರಲ್ಲಿ ನನ್ನೇ ಯಾಕೆ ನೋಡಿಸ್ತೀಯ ಅಂತ. ನಾನು ಕಾಲೇಜ್ ಹೋಗಿ ಬರೋಷ್ಟೊತ್ತಿಗೆ ಇದನ್ನು ಎಲ್ಲದನ್ನು ಪ್ರಾಪರಾಗಿ ಜೋಡಿಸಿಟ್ಟಿದ್ರು. ಎಟ್ ಎಂಡ್ ಯು ಕ್ಯಾನ್ ಸಿ ಈವನ್ ಮೈ ರಿಯಾಕ್ಷನ್. ಬಟ್ ಇವಾಗ ಇದನ್ನೆಲ್ಲ ಜೋಡ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಇದನ್ನು ನೋಡುವಾಗ ನನಗೆ ನೆನಪಾಯ್ತಲ್ಲ, ರಿಯಲೈಸ್ ಆಯಿತು ಎಷ್ಟೊಂದು ಕಷ್ಟಪಟ್ಬಿಟ್ಟು ನಮ್ಮ ಮನೆಯಲ್ಲಿ ಪ್ರತಿಯೊಂದು ವುಡ್ ವರ್ಕ್, ವಾಲ್ ಸೀಲಿಂಗ್ ಎಲ್ಲ ಮಾಡಿರ್ತಾರೆ ಅಂದ್ಬಿಟ್ಟು. ಬಿಕಾಸ್ ಇದು ಒಂದನ್ನು ಅಲ್ಲಿ ಫಿಕ್ಸ್ ಮಾಡೋಕ್ಕೆ ಇಷ್ಟೊತ್ತಾಗಿತ್ತು ಮತ್ತು ಇಷ್ಟೊಂದು ಹರ್ಡಲ್ಸ್ ಇತ್ತು ಅಂತಂದರೆ ಥಿಂಕ್ ಅಬೌಟ್ ಇಟ್ ಅಂತ ಅನಿಸ್ತು. ಸೊ ಯಾ, ದಿಸ್ ಇಸ್ ಹ್ಯಾಪನಿಂಗ್ ಹಿಯರ್. ಇದು ಬಂದ್ಬಿಟ್ಟು ರಾಧಾಕೃಷ್ಣದು ಬ್ಯೂಟಿಫುಲ್ ಆಗಿರೋ ಫ್ರೇಮ್. ನಮಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಫಸ್ಟ್ ನಮ್ಮ ಮಮ್ಮಿಗೆ ಇಷ್ಟ ಆಗಿದ್ದು. ನಮ್ಮ ಮಮ್ಮಿನೇ ನೋಡಿಬಿಟ್ಟು ಇದನ್ನು ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ಅದಾದಮೇಲೆ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಫೈನಲೈಸ್ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದು. ಸೊ ಪ್ರಾಪರಾಗಿದೆ, ನಮ್ಮ ಮನೆ ಇಡೀ ಥೀಮ್ಗೆ ಪ್ರಾಪರಾಗಿ ಮ್ಯಾಚ್ ಆಗ್ತಿದೆ ಅಂತ ನಮ್ಗೆ ಅನಿಸ್ತಿದೆ. ಸೊ ನಿಮ್ಮೆಲ್ಲರಿಗೂ ಏನು ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇಟ್ ಕೇಮ್ ಆಲ್ ದ ವೇ ಫ್ರಮ್ ಮೈಸೂರು. ಅದು ಒಂದು ತುಂಬ ಖುಷಿಯಾದ ವಿಷಯ. ऊपर कर ऊपर गिर जाएगा यार. ಆ್ಯಕ್ಚುಲಿ ಈ ಪ್ಲೇಸ್ಗೆ ನಾವು ತುಂಬ ವರ್ಷದಿಂದ ತುಂಬ ಕಡೆ ನೋಡಿದ್ದೀವಿ, ಏನು ಚೆನ್ನಾಗಿರುತ್ತೆ, ಯಾವ್ದು ಚೆನ್ನಾಗಿರುತ್ತೆ, ಯಾವುದ್ರಲ್ಲಿ ಸೂಟ್ ಆಗುತ್ತೆ ಅಂತೆಲ್ಲ. ಫ್ಯಾಮಿಲಿ ಫೋಟೋಸ್ ಅಥವಾ ಯಾವುದಾದ್ರೂ ಸೀನರಿ ಫೋಟೋಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಫೈನಲಿ ವಿ ಗಾಟ್ ನಾನು ಅಂದೆ ಏನಂತ
ಅವಳ ರಿಯಾಕ್ಷನ್ ಏನಷ್ಟು ಚೆನ್ನಾಗಿರಲ್ಲ, ಅವಳಿಗೆ ಇವೆಲ್ಲ ಇಷ್ಟ ಆಗುತ್ತೆ. ಚೆನ್ನಾಗೇನಿರಲ್ಲ ಬಟ್ ಫುಲ್ ಆಗೋಯ್ತಲ್ಲ, ಇನ್ನೊಂಚೂರು ಮೇಲೆ ಎಕ್ಸ್ಪೋಸ್ ಆಗಿತ್ತು ಮಿಡಲಲ್ಲಿ. ಮಿಡಲಲ್ಲಿ ಇಕ್ಬಿಟ್ಟು ಇವಾಗ ಕತ್ತಿಂಗ್ ಹೋಗ್ತಾಯ್ತು ನಿಂದು, ಇನ್ನು ಹಿಂಗೆ ನೋಡ್ಬಿಡು. ಚೆನ್ನಾಗೈತೆ ಚೆನ್ನಾಗೈತೆ. ಎಷ್ಟು ವೇಟ್ ಐತೆ ಗೊತ್ತಾ ಅದು? ಅಲ್ಲ ಕೂಡ ತುಂಬಾನೇ ಐತೆ ಇವಾಗ. ಮನೆ ಯಾರೋ ಕಾಲ್ ಮಾಡ್ತಾವ್ರೆ. ಮನೆ ತುಂಬಾ ಚೆನ್ನಾಗೈತೆ. ಸರಿ ಆ ಕಡೆ ಹೋಗು ಸ್ಫೂರ್ತಿಮಾ. ನೋಡು ಬೆಳಗ್ಗೆ ನೀನು ಹೋಗಿ ಬರೋ ಅಷ್ಟರಲ್ಲಿ ಎಷ್ಟು ಕೆಲಸ. ಪಾಪ ಇವತ್ತು ನನ್ನ ಮಗು ಮನೆ ನೋಡ್ಕೊಂಡು ಹೆಸರ ಕಾಫಿ ಮಾಡಿದೆ. ಪಿಂಕಿ ಸಿಲ್ವರ್ ಪ್ಲೇ ಬಟನ್ ಕೊಡೋ ಅವ್ರಿಗೆ ಎಲ್ಲ ಎತ್ತಿರ್ತಾರೆ. ಓ ಮೈ ಗಾಡ್. ಕಟ್ಕೊಂಡಿದ್ದಕ್ಕ ಜನಕ್ಕ ನನಗೋಸ್ಕರ ನೀನೇನು ಮಾಡಿಲ್ಲ. ಆಗಿಲ್ಲ ಹಾಕಿ ಒರೆಸಿ ಎಲ್ಲ ಇದು ಮಾಡೋದು. ಇವಾಗ ಈ ತರ ದೊಡ್ಡದೇ ಕೊಡ್ತಾ ಇಲ್ಲ ಅಂಕಲ್, ಯೂಟ್ಯೂಬ್ ಅವರು ಕೊಡ್ತಾರೆ. ಇವಾಗ ನಾನು ಇಷ್ಟ ಇನ್ನೊಂದು ಹೇಳ್ಬೋದಾ? ಗ್ರಾಮ 18,000 ಆಗೈತೆ ಇವತ್ತು. ವಾ